ನಮಸ್ಕಾರ ವಾಸು, ಹೇಗಿದ್ರೆ ಅಲ್ರು? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ನೋಡದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ 2024ರಲ್ಲಿ ಯಾವ ರೀತಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ನೀವು ಪರ್ಮನೆಂಟ್ ಆಗಿ ಡಿಲೀಟ್ ಕೂಡ ಮಾಡಬಹುದು. ಓಕೆ, ಇವಾಗ ತುಂಬಾ ಜನ ನೋಡಬಹುದು ಇನ್ಸ್ಟಾಗ್ರಾಮ್ ಅಂದ್ಮೇಲೆ ಕಾಮನ್ ಆಗಿ ಎಲ್ಲರೂ ಒಂದೇ ಅಕೌಂಟ್ ಏನಾದ್ರು ಇಟ್ಕೊಂಡಿರಲ್ಲ, 2-3 ಮಲ್ಟಿಪಲ್ ಅಕೌಂಟ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಕೆಲವೊಂದು ಟೈಮ್ ನಿಮ್ಗೆ ಅಕೌಂಟ್ ಜಾಸ್ತಿ ಯೂಸ್ ಮಾಡ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಅಕೌಂಟ್ ಬೇಡಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಜನ ಏನ್ ಮಾಡ್ತೀರಪ್ಪ ಅಂತಂದ್ರೆ ಮಿಸ್ಟೇಕ್ ಅದನ್ನ ಸಿಂಪಲ್ ಆಗಿ ಲಾಗೌಟ್ ಮಾಡಿ ಅದನ್ನ ಯೂಸ್ ಕೂಡ ಮಾಡಲ್ಲ. ನೀವು ಕೆಲವೊಂದು ಟೈಮ್ ಏನಾಗುತ್ತಪ್ಪ ಅಂತಂದ್ರೆ ನೀವು ಲಾಗೌಟ್ ಮಾಡೋದ್ರಿಂದ ಬೇರೆಯವರು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅಲ್ಲಿ ಹ್ಯಾಕ್ ನ ಮಾಡ್ಕೊಂಡು ನಿಮ್ಮ ಅಕೌಂಟ್ ನ ಅವರು ಬೇರೆದಕ್ಕೆ ಕೂಡ ಯೂಸ್ ನ ಮಾಡ್ಕೊಂಡು ಸುಮ್ನೆ ಅವಾಗ ಸೀನ್ ಕ್ರಿಯೇಟ್ ಆಗುತ್ತೆ, ನಿಮ್ಗೆ ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ಬೇಕಾಗುತ್ತೆ. ಓಕೆ, ಇವಾಗ 2024ರಲ್ಲಿ ಬಂದಿರುವಂತ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ನ ಮೂಲಕ ಯಾವ ರೀತಿಯಾಗಿ ಸಿಂಪಲ್ ಟಿಪ್ಸ್ ಈಸಿಯಾಗಿ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ನ ಪರ್ಮನೆಂಟ್ ಆಗಿ ಡಿಲೀಟ್ ಕೂಡ ಮಾಡ್ಕೋಬಹುದು. ಓಕೆ, ಇವಾಗ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅದೇ ತರ ನೀವು ಕೂಡ ಸ್ಟೆಪ್ ನ ಫಾಲೋ ಮಾಡಿ ಈಸಿಯಾಗಿ ನಿಮ್ಮ ಅಕೌಂಟ್ ಕೂಡ ಡಿಲೀಟ್ ನ ಮಾಡಬಹುದು. ಓಕೆ, ನಾನು ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ, ಅದೇ ರೀತಿ ನೀವು ಕೂಡ ಸ್ಟೆಪ್ ನ ಕೂಡ ಫಾಲೋ ಕೂಡ ಮಾಡಬಹುದು. ಓಕೆ, ನಾನು ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ನ ಆನ್ ಮಾಡ್ಕೊಂಡಿದ್ದೀನಿ. ಓಕೆ, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಪ್ಲೇ ಸ್ಟೋರ್ ಹೋಗಿ ನೀವು ಇನ್ಸ್ಟಾಗ್ರಾಮ್ ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡ್ಕೊಂಡಿದ್ದೀನಿ. ಸರ್ಚ್ ಮಾಡ್ಕೊಂಡ ತಕ್ಷಣ ಇಲ್ಲಿ ತುಂಬಾ ಜನರು ಇಲ್ಲಿ ಅಪ್ಡೇಟ್ ನ ಕೇಳಿರುತ್ತೆ. ಅಪ್ಡೇಟ್ ಮಾಡ್ಕೊಂಡು ನಂತರ ನೀವು ಓಪನ್ ಅಂತ ಕೊಡಿ. ಓಕೆ, ನಾನು ಇವಾಗ ಓಪನ್ ಅಂತ ಕೊಡ್ತೀನಿ. ಓಪನ್ ಅಂತ ಕೊಟ್ಟ ಮೇಲೆ ನೋಡಬಹುದು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಇವಾಗ ಓಪನ್ ಆಗಿದ ತಕ್ಷಣ ಈ ಅಕೌಂಟ್ ನಾನು ಇವಾಗ ಪರ್ಮನೆಂಟ್ ಆಗಿ ಡಿಲೀಟ್ ಕೂಡ ಮಾಡಬೇಕು. ಓಕೆ, ಯಾವ ರೀತಿ ಮಾಡೋದು ಇಲ್ಲಿ ನೋಡಬಹುದು. ನಾನು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಸಿಂಪಲ್ ಆಗಿ ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಬಹುದು ಇಲ್ಲಿ ಮೇಲ್ಗಡೆ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಅಕೌಂಟ್ ಸೆಂಟರ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿಯಾಗಿ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಸ್ವಲ್ಪ ಮೇಲ್ಗಡೆ ಹಿಂಗೆ ಸ್ಕ್ರಾಲ್ ಮಾಡಿದ ತಕ್ಷಣ ನೋಡಬಹುದು ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಒಂದು ಫ್ಯೂಚರ್ ಆಪ್ಷನ್ ಕಾಣ್ತಾ ಇದೆ. ಪರ್ಸನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಮತ್ತೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೋಡಬಹುದು ನೀವು ಇಲ್ಲಿ ನೋಡಬಹುದು ಕೆಳಗಡೆ ನಾನು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಅಕೌಂಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ಸ್ ಅಂತ ಇಲ್ಲಿ ಒಂದು ಆಪ್ಷನ್ ಕೂಡ ಇದೆ. ಅಕೌಂಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ಅಕೌಂಟ್ ಕೂಡ ಡಿಆಕ್ಟಿವೇಟ್ ಕೂಡ ಮಾಡ್ಕೋಬಹುದು ಮತ್ತೆ ಪರ್ಮನೆಂಟ್ ಆಗಿ ಡಿಲೀಟ್ ಕೂಡ ಮಾಡ್ಕೋಬಹುದು ಅಂತ ಕೂಡ ತೋರಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಕೂಡ ಟೆಂಪರರಿಲಿ ಡಿಆಕ್ಟಿವೇಟ್ ಆರ್ ಪರ್ಮನೆಂಟ್ಲಿ ಡಿಲೀಟ್ ಯುವರ್ ಅಕೌಂಟ್ ಅಂಡ್ ಪ್ರೊಫೈಲ್ಸ್. ನೋಡಬಹುದು ಟೆಂಪರರಿ ಆಗಿ ಕೂಡ ಡಿಆಕ್ಟಿವೇಟ್ ಮಾಡಿ ಕೂಡ ಇಡಬಹುದು ಅಕೌಂಟ್, ಮತ್ತೆ ಪರ್ಮನೆಂಟ್ ಕೂಡ ನಿಮ್ಗೆ ಬೇಡಪ್ಪ ಅಂತಂದ್ರೆ ಡಿಲೀಟ್ ಕೂಡ ಮಾಡಬಹುದು. ಓಕೆ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ನಿಮ್ ಪ್ರೊಫೈಲ್ ನೇಮ್ ಇಲ್ಲಿ ತೋರಿಸುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗಿದ ತಕ್ಷಣ ನಿಮ್ಗೆ ಅಕೌಂಟ್ ಪರ್ಮನೆಂಟ್ ಬೇಡಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಡಿಲೀಟ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೀವು ಅಕೌಂಟ್ ಯೂಸ್ ಮಾಡಲ್ಲಪ್ಪ ಅಂತಂದ್ರೆ ಅದನ್ನ ಡಿಆಕ್ಟಿವೇಟ್ ಅಂದ್ರೆ ಫ್ರೀಸ್ ಮಾಡಿ ಇಡೋದು ಅಕೌಂಟ್, ಅಂದ್ರೆ ಯಾರು ಕೂಡ ಅದನ್ನ ಯೂಸ್ ಮಾಡಕ್ ಆಗಲ್ಲ, ಅದನ್ನ ಅಕೌಂಟ್ ಅಷ್ಟಿಗೆ ಸೀಸ್ ಮಾಡಿ ಇಡೋದು. ಆ ತರ ಏನಾದ್ರು ಮಾಡ್ತಿರಪ್ಪ ಅಂತಂದ್ರೆ ಡಿಆಕ್ಟಿವ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ. ಓಕೆ, ಇವಾಗ ನಾನು ಅಕೌಂಟ್ ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತೀನಿ. ಇವಾಗ ನೋಡಬಹುದು ಅಕೌಂಟ್ ಡಿಲೀಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೋತೀನಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ನೋಡಬಹುದು ನಿಮ್ಗೆ ರೀಸನ್ ಕೇಳುತ್ತೆ, ಅಂದ್ರೆ ಯಾವ ಕಾರಣಕ್ಕೆ ನೀವು ಅಕೌಂಟ್ ನ ಡಿಲೀಟ್ ಮಾಡ್ತಾ ಇದೀರಾ. ಇಲ್ಲಿ ನೋಡಬಹುದು ತುಂಬಾನೇ ರೀಸನ್ ಗಳಿವೆ, ನೀವು ಯಾವ್ದಾದ್ರು ಒಂದು ರೀಸನ್ ಕೂಡ ಕೊಡಬಹುದು. ಇಲ್ಲಿ ನೋಡಬಹುದು ಪ್ರೈವೇಸಿ ಕನ್ಸರ್ನ್ಸ್ ಅಂತ ಇದೆ, ಮತ್ತೆ ನೋಡಬಹುದು ಕಾಂಟ್ ಫೈಂಡ್ ಪೀಪಲ್ ಟು ಫಾಲೋ ಅಂತ ಇದೆ, ಮತ್ತೆ ಸಮಥಿಂಗ್ ಎಲ್ಸ್ ಅಂತ ಇದೆ. ನಾನು ಇಲ್ಲಿ ಸಮಥಿಂಗ್ ಎಲ್ಸ್ ಅಂತ ಇಲ್ಲಿ ಲಾಸ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೋತೀನಿ. ಕ್ಲಿಕ್ ನ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ನಿಮಗೆ ಅಕೌಂಟ್ ಕೂಡ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಒಂದು 2024ರಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಪ್ರತಿದಿನ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.